ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ತುಂಬ ಜನಕ್ಕೆ ಇದು ಒಂದು ಕ್ವೆಶನ್ ಇರಬಹುದು. ಲೈಕ್ ಸಿಂಗಲ್ಸ್ಗೆ ಅಂತ ಹೇಳ್ಬೋದು. ಕ್ರಶ್ ಇರ್ತಾರೆ, ಹೇಳ್ಕೊಳಕ್ಕಾಗ್ತಾ ಇರಲ್ಲ. ಸೊ ಆ ಥರ ಇರೋರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾನಿಲ್ಲಿ ಸ್ಪೆಷಲಾಗಿ ಕ್ರಶ್ ಟ್ಯಾರೋ ಸ್ಪ್ರೆಡ್ ಅಂತಲೇ ಮಾಡ್ತಾಯಿದ್ದೀನಿ. ಇದರಲ್ಲಿ ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಕಾರ್ಡ್ ನಾನಿಲ್ಲಿ ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ತಗೊಳ್ತೀನಿ. ಸೆಕೆಂಡ್ ಅವರ ಫೀಲಿಂಗ್ಸ್ ಏನಿದೆ. ಆ್ಯಂಡ್ ಥರ್ಡ್ ಒನ್ ದ ಪೊಟೆನ್ಷಿಯಲ್. ಈ ಒಂದು ನೀವೇನು ಇಷ್ಟಪಡ್ತಾ ಇದ್ದೀರಾ ಅಲ್ಲಿ ಯಾವ ಪೊಟೆನ್ಷಿಯಲ್ ಇದೆ. ಹಾಗೆ ಫೋರ್ತ್ ಒನ್ ಯಾವ ಆಬ್ಸ್ಟ್ಯಾಕಲ್ಸ್ ಬರ್ತಾ ಇದೆ. ಆ್ಯಂಡ್ ಫಿಫ್ತ್ ಒನ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಏನೆಲ್ಲ ಇದೆ. ಹೊರಗಿನ ಒಂದು ಪ್ರಭಾವ, ಲೈಕ್ ಏನೇ ಒಂದು ಇನ್ಫ್ಲೂಯೆನ್ಸ್ ಇರಬಹುದು, ಅದು ಏನಿದೆ. ಹಾಗೆ ದ ಲಾಸ್ಟ್ ದ ಔಟ್ಕಮ್. ಸೊ ಈ ಥರ ನಾನು ಒಂದು ಸ್ಪ್ರೆಡನ್ನು ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಆ್ಯಂಡ್ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಿ. ತುಂಬ ಜನಕ್ಕೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಕಮೆಂಟ್ ಮಾಡಿ ನಿಮ್ಮ ಜೊತೆ ಇದು ರೆಸೊನೇಟ್ ಆದರೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಆಗಿರಬಹುದು, ಕೋರ್ಸಸ್ ಕಲಿಬೇಕು, ಟ್ಯಾರೋ ಕಲ್ತ್ಕೊಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಕೋರ್ಸ್ ಅವೈಲಬಲ್ ಇದೆ, ಅದನ್ನು ಸಹ ನೀವು ಕಲಿಬಹುದು. ನಾನು ಎಲ್ಲದಕ್ಕೂ ವಾಟ್ಸಪ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಹೀಲಿಂಗ್ ವರ್ಕ್ಶಾಪ್ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ನೀವು ನನ್ನ ಕಮ್ಯುನಿಟಿಯಲ್ಲಿ ಹೋಗಿ ಪೋಸ್ಟನ್ನು ಚೆಕ್ ಮಾಡ್ಬೋದು. ಸೊ ಒಂದು ರಿಲೇಷನ್ಶಿಪ್ ಹೀಲಿಂಗ್ ವೆಬಿನಾರ್ನ ನೀವು ಜಾಯ್ನ್ ಆಗೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರುವಂಥ ಬ್ಲಾಕೇಜಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಅದನ್ನು ಸಹ ಜಾಯ್ನ್ ಆಗ್ಬೋದು. ಇಲ್ಲಿ ಫಸ್ಟ್ ಕಾರ್ಡ್ ನಾನಿಲ್ಲಿ ಈ ಒಂದು ಕ್ರಶ್ ಟ್ಯಾರೋ ಸ್ಪ್ರೆಡ್ ಏನು ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ನಿಮ್ಮ ಫೀಲಿಂಗ್ಸ್ ಇಲ್ಲಿ ಡೆತ್ ಕಾರ್ಡ್ ಬರ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ಕ್ರಶ್ ಅವರ ಫೀಲಿಂಗ್ಸ್ ಏನಿದೆ ನೋಡೋಣ. ನಿಮ್ಮ ಭಾವನೆಗಳಿಗೂ ಅವರ ಭಾವನೆಗಳಿಗೂ ಇಲ್ಲಿ ಮ್ಯಾಚ್ ಆಗುತ್ತಾ ಅದನ್ನು ಸಹ ನೋಡೋಣ. ಓಕೆ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ಪೊಟೆನ್ಷಿಯಲ್ ಇದೆಯಾ, ಇದ್ರೂ ಯಾವುದ ಪೊಟೆನ್ಷಿಯಲ್ ಇದೆ ನೋಡ್ಬೋದು, ನೋಡುವ. ಓಕೆ, ಸ್ವಾರ್ಡ್ಸ್ ಕಾರ್ಡ್ ಬರ್ತಾ ಇದೆ. ಆಬ್ಸ್ಟ್ಯಾಕಲ್ಸ್ ಏನೆಲ್ಲ ಇದೆ ನೋಡೋಣ. ಓಕೆ, 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಏನಿದೆ ಸೊ ಅದನ್ನು ಚೆಕ್ ಮಾಡೋಣ. ಓಕೆ, ಸೊ ದ ಲಾಸ್ಟ್ ಔಟ್ಕಮ್ ಏನು ಬರುತ್ತೆ, ಇದು ಬಾಟಮ್ ಆಫ್ ದ ಡೆಕ್ ನಾನು ತಗೊಳ್ತೀನಿ. ಓಕೆ,
ಸಿಕ್ಸ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಅಗೇನ್ ಸೊ ಲಾಸ್ಟ್ ಕಾರ್ಡ್ ಇಲ್ಲಿ ಮತ್ತೆ ಬಾಟಮ್ ಆಫ್ ದ ಡೆಕ್ ದ ಸನ್ ಬರ್ತಾ ಇದೆ. ಓಕೆ, ಸೊ ಈ ಒಂದು ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಫೀಲಿಂಗ್ಸ್ ಇಲ್ಲಿ ನೋಡೋದಾದರೆ ನಿಮಗೆ ಎಲ್ಲೋ ಒಂದು ಕಡೆ 100% ಅನ್ನೋದಕ್ಕಿಂತ 50-50 ಅನ್ನಿಸ್ತಾ ಇರಬಹುದು. ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಇದು ಮುಂದೆ ನಾವು ಮಾತಾಡ್ತೀವಿ ಅಥವಾ ಚೆನ್ನಾಗಿರ್ತೀವಿ ಅನ್ನೋದು ನಿಮಗೇ 50-50 ಚಾನ್ಸಸ್ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ನೀವೇನು ನೋಡ್ತಾ ಇದ್ರಿ ಅಥವಾ ಇಷ್ಟು ದಿನ ನೀವು ಎಲ್ಲಿ ಇದ್ರಿ ಅದು ಕಂಪ್ಲೀಟ್ಲಿ ಇದು ಚೇಂಜ್ ಆಗುವಂಥ ಟೈಮ್ ಅಂತಲೂ ಹೇಳಬಹುದು. ಯಾಕೆ ಅಂತಂದರೆ ಇಲ್ಲಿ ರೀಲೊಕೇಶನ್ ಬರ್ತಾ ಇರೋದ್ರಿಂದ ನೀವು ಇಲ್ಲಿ ರೀಲೊಕೇಟ್ ಆಗ್ತೀರಾ ಅಥವಾ ಯಾವುದೋ ಒಂದು ಎಂಡ್ ಆಗಿದೆ, ನಿಮ್ಮ ಲೈಫಿನ ಯಾವುದೋ ಒಂದು ಫೇಸ್ ಈಗ ಎಂಡ್ ಆಗಿದೆ. ಸೊ ನೆಕ್ಸ್ಟ್ ನೀವು ರೀಲೊಕೇಟ್ ಆಗಬೇಕು, ಈ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನೀವು ರೀಲೊಕೇಟ್ ಆಗ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಆ್ಯಂಡ್ ಅದು ನಿಮಗೆ ನ್ಯೂ ಬಿಗಿನಿಂಗ್ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಫೀಲಿಂಗ್ಸ್ ಇಲ್ಲಿ ಹೇಳಬೇಕು ಅಥವಾ ನೀವು ಅವ್ರ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೂ ಸಮ್ಟೈಮ್ಸ್ ನಿಮಗೇ ಅದು 100% ಕಾನ್ಫಿಡೆನ್ಸ್ ಇಲ್ಲದೆ ಇರೋದ್ರಿಂದ ಸೊ ನೀವು ಮತ್ತೆ ಅದನ್ನು ಹೇಳೋದನ್ನು ನಿಲ್ಲಿಸ್ತಾ ಇರ್ಬೋದು. ಈ ಒಂದು ಚಾನ್ಸಸ್ ಸಹ ಇದೆ ಇಲ್ಲಿ. ಸೊ ನಿಮ್ಮ ಫೀಲಿಂಗ್ಸ್ ಇದೆ, ನಿಮಗೆ ಆ ವ್ಯಕ್ತಿ ಮೇಲೆ ಪ್ರೀತಿ ಹೇಳ್ಕೊಳ್ಬೇಕು, ಇವ್ರ ಜೊತೆಗಿದ್ರೆ ನನಗೆ ಒಂಥರ ಲಕ್ಕಿ ಅನಿಸುತ್ತೆ, ಚೆನ್ನಾಗಿರ್ತೀನಿ ಅನ್ನೋ ಒಂದು ಭಾವನೆ ನಿಮಗಿದೆ. ಬಟ್ ಕೆಲವೊಂದು ಏನು ನಿಮಗೆ ಭಯ ಆಗ್ತಿದೆ ಅಥವಾ ನಿಮಗೆಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಹಿಂದೆ ಇಡ್ತಾ ಇದ್ದೀರಾ, ಅದು ಸಮ್ಟೈಮ್ಸ್ ಇಲ್ಲಿ ಅಡ್ಡ ಆಗ್ತಾ ಇರ್ಬೋದು ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ಗೆ ಸಹ. ಆ್ಯಂಡ್ ಇಲ್ಲಿ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫ್ ಇವಾಗ ಏನು ಯಾವ ಒಂದು ಫೇಸ್ ಎಂಡ್ ಆಗಿದೆ, ನೆಕ್ಸ್ಟ್ ನಿಮಗೆ ಮತ್ತೊಂದು ಕಂಟಿನ್ಯೂ ಆಗುತ್ತೆ. ರಿಲೊಕೇಶನ್ ಬರ್ತಾ ಇರೋದ್ರಿಂದ ನೆಕ್ಸ್ಟ್ ನಿಮಗೆ ನ್ಯೂ ಆಪರ್ಚುನಿಟೀಸ್ ಸಹ ಇದೆ, ನ್ಯೂ ಜರ್ನಿನ ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ಇಲ್ಲಿ ಸ್ವಲ್ಪ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಸಹ ನಿಮಗೆ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೀವಿನ್ನೂ ನಿಮ್ಮಲ್ಲಿರುವಂಥ ಫೀಲಿಂಗ್ಸನ್ನು ಹೇಳ್ಕೊಂಡಿಲ್ಲ ಅನ್ನೋ ಒಂದು ವಿಚಾರವಾಗಿ ನಿಮಗೆಲ್ಲೋ ಒಂದು ಕಡೆ ಮನಸ್ಸಲ್ಲಿ ಇದೆ ಅದು ಅಂತಲೂ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಆಪೋಸಿಟ್ ಪರ್ಸನ್ ಫೀಲಿಂಗ್ಸ್ ಏನಿದೆ ಅನ್ನೋದು ನೋಡೋದಾದರೆ ಸೊ ಫಸ್ಟ್ ಏನಾಯಿತು, ನಿಮ್ಮ ಫೀಲಿಂಗ್ಸ್ ಏನಿತ್ತು, ನಿಮ್ಮ ಮನಸ್ಸಲ್ಲಿ ಇದ್ದಿದ್ದಂಥ ಕ್ವೆಶನ್ಸ್ ಅಥವಾ ಯಾವ ಕನ್ಫ್ಯೂಷನ್ಸ್ ಇತ್ತು ಅದ್ರ ಬಗ್ಗೆ ಆಯಿತು. ಆ್ಯಂಡ್ ನಿಮ್ಮ ಲೈಫಿನ ನ್ಯೂ ಬಿಗಿನಿಂಗ್ ಬಗ್ಗೆ ಆಯಿತು. ಸೆಕೆಂಡ್ ಕಾರ್ಡ್ ಇಲ್ಲಿ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾಯಿದ್ದೀರಾ ಅವರು ಫೀಲಿಂಗ್ಸ್ ಏನಿದೆ ಅದಕ್ಕೋಸ್ಕರ ತಗೊಂಡಿದ್ದು ಅದಕ್ಕೋಸ್ಕರ ತಗೊಂಡಿದ್ದಲ್ವ. ಇಲ್ಲಿ ಈ ವ್ಯಕ್ತಿ ಕಡೆಯಿಂದ ನೋವು ಅಂತ ಬರ್ತಾ ಇದೆ. ಬಿಕಾಸ್ ಇಲ್ಲಿ ಆ್ಯಕ್ಷನ್ನೇ ಇಲ್ಲ, ಅವ್ರಿಗೆ ನಿಮ್ಮ ಮೇಲೆ ಎಲ್ಲೋ ಒಂದು ಕಡೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಆ ಫೀಲಿಂಗ್ಸ್ ಇಲ್ಲ ಅಂತಲೂ ಬರ್ತದೆ. ಆ್ಯಂಡ್ ಅಗೇನ್ ಇನ್ನು ಒಂದು ಮೇಜರಾಗಿ ಬರ್ತಾ ಇರೋದು ನೋ ಆ್ಯಕ್ಷನ್. ಇಲ್ಲಿ ಆ್ಯಕ್ಷನ್ ತಗೊಂಡಿಲ್ಲ ನೀವು, ಅಥವಾ ಈ ಒಂದು ವಿಚಾರವಾಗಿ ಯಾವುದೇ ಆ್ಯಕ್ಷನ್ ಇದುವರೆಗೂ ಇಲ್ಲಿ ತಗೊಂಡಿಲ್ಲ, ಇಬ್ಬರಲ್ಲಿ ಒಬ್ಬರು ಸಹ ತಗೊಂಡಿಲ್ಲ ಅಂತ ಬರ್ತಾ ಇದೆ. ಆ್ಯಂಡ್ ಒಂದು ಪ್ಲ್ಯಾನಿಂಗ್ ಏನು ನೀವು ಮಾಡಬೇಕಿತ್ತು, ಡಿಸ್ಕಷನ್ ನೀವು ಮಾಡಬೇಕಾಗಿದ್ದನ್ನು ನೀವು ಮಾಡಿಲ್ಲ ಅಂತಲೂ ಬರ್ತಾ ಇದೆ. ಸೊ ಅವರ ಭಾವನೆ ನೋಡೋದಾದರೆ ಇಲ್ಲಿ ನೋ ಅಂತಲೇ ಬರ್ತಾ ಇದೆ. ಬಿಕಾಸ್ ಇಲ್ಲಿ ಕಮ್ಯುನಿಕೇಷನ್ನೇ ಅಷ್ಟಾಗಿ ಇರಲಿಲ್ಲ ಅಂತಲೂ ಬರ್ತಾ ಇದೆ. ಸೊ ನೆಕ್ಸ್ಟ್ ಪೊಟೆನ್ಷಿಯಲ್. ಸೊ ಇಲ್ಲಿ ಪೊಟೆನ್ಷಿಯಲ್ಗೆ ಅಂತ ನೋಡಿದ್ದು, ಬಟ್ ಇಲ್ಲಿ ಯಾವುದೇ ರೀತಿ ಈ ಒಂದು ನೀವೇನು ಥಿಂಕ್ ಮಾಡ್ತಾಯಿದ್ದೀರಾ ಆದಷ್ಟು ಇಲ್ಲಿ ಪಾಸಿಟಿವ್ ಥಿಂಕಿಂಗ್ ಇಲ್ಲ ಅಂತ ಹೇಳ್ಬೋದು. ತುಂಬ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಅಂತಲೂ ಹೇಳ್ಬೋದು. ಹಾಗೆ ಇಲ್ಲಿ ಯಾವುದೇ ರೀತಿ ನೆಕ್ಸ್ಟ್
ಕಾಂಪ್ರಮೈಸ್ಗೆ ಅಂತ ಬಂದರೂ ಸಹ ಅಲ್ಲಿ ಕಾಂಪ್ರಮೈಸ್ ಆಗೋದು ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ನೆಗೋಷಿಯೇಟ್ ಮಾಡೋದು ಅಥವಾ ಪದೇ ಪದೇ ಫೈಟ್ ಮಾಡೋದು ಇದೆಲ್ಲ ಇರುತ್ತೆ. ಬಟ್ ಯಾವುದೇ ರೀತಿ ಒಂದು ಪಾಸಿಟಿವ್ ಪೊಟೆನ್ಷಿಯಲ್ ಇಲ್ಲಿ ಕಾರ್ಡ್ಸ್ ಕಡೆಯಿಂದ ಬರ್ತಾ ಇಲ್ಲ. ಸೊ ದ ಫೋರ್ತ್ ಕಾರ್ಡ್ ಯಾವ ರೀತಿ ಆಬ್ಸ್ಟ್ಯಾಕಲ್ಸ್ ಇದೆ ಅಂತ ನೋಡೋದ್ರ ಬಗ್ಗೆ ಆಗಿತ್ತು. ಇಲ್ಲಿ ಮ್ಯಾರೇಜ್ ಬಗ್ಗೆ ತುಂಬ ಆಬ್ಸ್ಟ್ಯಾಕಲ್ಸ್ನ ಫೇಸ್ ಮಾಡ್ತಾ ಇದ್ದೀರಾ. ಯಾವುದೇ ಮ್ಯಾರೇಜ್ನ ನೀವು ಆ್ಯಕ್ಸೆಪ್ಟ್ ಮಾಡೋಕ್ಕೋದ್ರು, ಪ್ರಪೋಸಲ್ನ ಆ್ಯಕ್ಸೆಪ್ಟ್ ಮಾಡೋಕ್ಕೋದ್ರು ತುಂಬ ಆಬ್ಸ್ಟ್ಯಾಕಲ್ಸ್ ಬರ್ತಾ ಇದೆ. ಯಾವುದು ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಇಲ್ಲ ಅನ್ನೋದು ನಿಮ್ಮ ಮನಸ್ಸಲ್ಲಿ ಕೂತ್ಕೊಂಡಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಮ್ಯಾರೇಜ್ ರಿಲೇಟೆಡ್ ಆಬ್ಸ್ಟ್ಯಾಕಲ್ಸ್ ತುಂಬಾ ಇದೆ ಅಂತಲೂ ಹೇಳ್ಬೋದು. ಲೈಕ್ ನೀವು ಓಕೆ ಅಂದರೂ ಸಹ ಇಲ್ಲಿ ಎಲ್ಲೋ ಒಂದು ಕಡೆ ಅದು ಹೇಗಾದ್ರೂ ಪೋಸ್ಟ್ಪೋನ್ ಆಗೋದು ಅಥವಾ ಮತ್ತೆ ಅದು ಬೇಡ ಅಂತ ಆಗೋದು, ಈ ಥರ ನೀವು ಫೇಸ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಮ್ಯಾರೇಜ್ ರಿಲೇಟೆಡ್ ಆಬ್ಸ್ಟ್ಯಾಕಲ್ಸ್ ನಿಮಗೆ ತುಂಬ ಇದೆ ಅಂತ ಹೇಳ್ಬೋದು. ಸೊ ಆ ಒಂದು ಎನರ್ಜಿ ಇಲ್ಲಿ ಬರ್ತಾಯಿದೆ. ಆಬ್ಸ್ಟ್ಯಾಕಲ್ಸ್ಗೋಸ್ಕರ ನೋಡಿದಾಗ 4 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಮ್ಯಾರೇಜ್ ರಿಲೇಟೆಡ್ ಆಬ್ಸ್ಟ್ಯಾಕಲ್ ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ದ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್ಗೆ ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇರೋದ್ರಿಂದ ಒಂದು ಹೆಲ್ಪಿಂಗ್ ಹ್ಯಾಂಡ್ಸನ್ನ ನೀವು ನೋಡಬಹುದು. ಇನ್ ಕೇಸ್ ನೀವು ಯಾರ್ದಾದ್ರೂ ಸಪೋರ್ಟ್ ತೊಗೊಬೇಕಂತ ಇದ್ದರೆ ಡೆಫಿನೆಟ್ಲಿ ನೀವು ಅಪ್ರೋಚ್ ಮಾಡ್ಬೋದು. ಇಲ್ಲಿ ಆ್ಯಕ್ಷನ್ನ ತೊಗೊಳ್ಳೋದಾದರೆ ಈ ಒಂದು ಹೆಲ್ಪಿಂಗ್ ಹ್ಯಾಂಡ್ಸ್ ಕಡೆಗೆ ನೀವು ಹೋಗ್ಬೋದು. ಏನು ಸಪೋರ್ಟ್ ಬೇಕು ನೀವು ಅದನ್ನು ತೊಗೊಳ್ಬೋದು. ನೀವು ಮಾತ್ರ ಇಲ್ಲಿ ಡಿಸೈಡ್ ಮಾಡಬೇಕಾಗತ್ತೆ ಎಸ್ ಆರ್ ನೋ ಅಂತ. ಆ್ಯಕ್ಷನ್ ನೀವು ತೊಗೊಳ್ಬೇಡವಾ ಅನ್ನೋ ಒಂದು ಡಿಸಿಷನ್ ನಿಮ್ಮದಾಗಿರುತ್ತೆ. ಆ್ಯಂಡ್ ದ ಔಟ್ಕಮ್ ಇಲ್ಲಿ ನೋಡೋದಾದರೆ 6 ಆಫ್ ಪೆಂಟಕಲ್ಸ್ ಹಾಗೆ ದ ಸನ್ ಕಾರ್ಡ್ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಬಂದಿದೆ. ಇಲ್ಲಿ ಏನಾದರೂ ನೀವು ಔಟ್ಕಮ್ ಏನಾಗುತ್ತೆ ನಾನು ಆ್ಯಕ್ಷನ್ ತಗೊಂಡ್ರೆ ಅಂತ ನೋಡೋದಾದರೆ ಸ್ವಲ್ಪ ಇದು ಡಿಲೇ ಆಗ್ಬೋದು. ಬಟ್ ಅಟ್ ದ ಎಂಡ್ ಇದು ಎಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಈ ವ್ಯಕ್ತಿಯ ಒಂದು ಗುಣನೂ ಇಲ್ಲಿ ಹೇಳ್ತಾ ಇದೆ. ತುಂಬ ಕೈಂಡ್ ಅಂತಲೇ ಹೇಳ್ಬೋದು. ಈ ಪರ್ಸನ್ ತುಂಬ ಕೈಂಡ್ನೆಸ್ನ ಹೊಂದಿದ್ದಾರೆ, ಹಾಗೆ ಹೆಲ್ಪಿಂಗ್ ನೇಚರ್ ಇದೆ ಇವ್ರಿಗೆ. ಆ್ಯಂಡ್ ಮೇಜರ್ಲಿ 6 ಆಫ್ ಪೆಂಟಿಕಲ್ಸ್ ಹಾಗೆ ದ ಸನ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಎಸ್ ಅಂತಲೂ ಹೇಳ್ಬೋದು. ನೀವೇನಾದರೂ ಈ ಒಂದು ಪ್ರಪೋಸಲ್ ಅಥವಾ ನೀವೇನು ಅಪ್ರೋಚ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀರಾ ಅದಕ್ಕೆ ಔಟ್ಕಮ್ ಪಾಸಿಟಿವ್ ಇರುತ್ತಾ ಅಂತ ನೀವು ವೆಯ್ಟ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಇಲ್ಲಿ ಎಸ್ ಅಂತ ಹೇಳ್ಬೋದು. ನೀವೇನಾದರೂ ಅಪ್ರೋಚ್ ಮಾಡಬೇಕು ಇನ್ನೂ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ನೀವು ಒಂದ್ಸಲ ಈ ವ್ಯಕ್ತಿನ ಮಾತಾಡಿಸ್ಬೋದು. ಆ್ಯಂಡ್ ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ಶೇರ್ ಮಾಡಬಹುದು. ಬಟ್ ಕರೆಂಟ್ಲಿ ಇಲ್ಲಿ ಅವರ ಫೀಲಿಂಗ್ಸ್ ನೋಡಿದಾಗ ಬಿಕಾಸ್ ಆಫ್ ಲೆಸ್ ಕಮ್ಯುನಿಕೇಷನ್ ಅಥವಾ ಏನು ಹೇಳ್ಕೊಳ್ದೇ ಇರೋದ್ರಿಂದ ಸ್ವಲ್ಪ ಇಲ್ಲಿ ಅವ್ರಿಗೆ ಫೀಲಿಂಗ್ಸ್ ಅಷ್ಟಾಗಿ ಇಲ್ಲ. ಬಟ್ ಯು ಕ್ಯಾನ್ ಅಪ್ರೋಚ್, ನೀವು ಒಂದು ಟ್ರೈ ಕೊಡ್ಬೋದು, ಇವ್ರನ್ನ ಒಂದು ಸಲ ಅಪ್ರೋಚ್ ಮಾಡ್ಬೋದು ಅಂತ ಬರ್ತಾ ಇದೆ. ನೀವೇನು ವಾಲ್ ಬಿಲ್ಡ್ ಮಾಡ್ಕೊತಾ ಇದ್ದೀರಾ, ನಿಮ್ಮ ಥಾಟ್ಸಿಂದನೇ ನೀವು ಒಂದು ವಾಲ್ನ ಬಿಲ್ಡ್ ಮಾಡ್ಕೋತಾ ಇದ್ದೀರಾ, ಅದನ್ನು ಸ್ವಲ್ಪ ಬ್ರೇಕ್ ಮಾಡಿ ಯು ಕ್ಯಾನ್ ಅಪ್ರೋಚ್. ಓಕೆನಾ? ಸೊ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.